ಈಗ ಮತ್ತೊಂದು ಅಂಥದ್ದೇ ವಂಚನೆಗೆ ಸಂಬಂಧಪಟ್ಟಂತಹ ಸುದ್ದಿ ಇದು. ಬೆಂಗಳೂರಿನಲ್ಲಿ ಕಿರುತೆರೆ ನಟ ನಟಿಯರಿಗೆ ಮಖಮಲ್ ಟೋಪಿ ಹಾಕಲಾಗಿದೆ. ಕಡಿಮೆ ಬೆಲೆಗೆ ಸೈಟ್ ಕೊಡಿಸೋದಾಗಿ ನಂಬಿಸಿ ಕೋಟಿ ಕೋಟಿ ವಂಚನೆ ಆಗಿದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರಿಗೆ ಮೋಸ ಆಗಿದೆ. ಭಾವನಾ ಬೆಳಗೆರೆ ಸೇರಿ 139 ಕಲಾವಿದರಿಗೆ ಕೋಟಿ ಕೋಟಿ ವಂಚನೆ ಆಗಿದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಸದಸ್ಯರು ಮೋಸ ಹೋದಂತಹ ಸುದ್ದಿ. ಕಡಿಮೆ ಬೆಲೆಗೆ ಸೈಟ್ ಕೊಡಿಸೋದಾಗಿ ನಂಬಿಸಿ ಅವರಿಂದ ಹಣ ಪೀಕಿದ್ದಾರೆ. ಭಾವನಾ ಬೆಳಗೆರೆ ಸೇರಿದ ಹಾಗೆ 139 ಕಲಾವಿದರಿಗೆ 1,62,00,000 ವಂಚನೆ ಆಗಿದೆ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕಿರುತೆರೆ ನಟ ನಟಿಯರಿಗೆ ಕೋಟಿ ಕೋಟಿ ವಂಚನೆ ಆಗಿರುವಂಥದ್ದು. ಸೊ ಹೇಗೆ ಅಂದ್ರೆ ಕಡಿಮೆ ಬೆಲೆಗೆ ಎಲ್ಲಿ ಸೈಟ್ ಕೊಡಿಸ್ತೀನಿ ಅಂತ ಯಾರು ಮೋಸ ಮಾಡಿದ್ರು, ಎಷ್ಟು ಜನಕ್ಕೆ ಮೋಸ ಹೋಗಿದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್? ಖಂಡಿತ ವೀಣಾ, ಬೆಂಗಳೂರಿನ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಮುಖ್ಯವಾಗಿ ಕಿರುತೆರೆ ನಟಿ ಮತ್ತೆ ಪತ್ರಕರ್ತೆ ಆಗಿರ್ತಕ್ಕಂಥ ಭಾವನಾ ಬೆಳಗೆರೆ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಮುಖ್ಯವಾಗಿ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಏನಿದೆ ಇದರಿಂದ ಸದಸ್ಯರಿಂದ ವಂಚನೆ ಆಗಿದೆ ಅಂತ ಹೇಳಿ ದೂರು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕಿರುತೆರೆ ನಟರಿಗೆ ಸೈಟ್ ಕೊಡಿಸೋದಾಗಿ ಹಣ ಪಡೆದು ವಂಚನೆ ಮಾಡಿರ್ತಕ್ಕಂಥದ್ದು. ಬಿಲ್ಡರ್ ಸೇರಿದಂತೆ 5 ಮೇಲೆ FIR ದಾಖಲಾಗಿರ್ತಕ್ಕಂಥದ್ದು. ಸುಮಾರು 139 ಮಂದಿಗೆ ಹಣವನ್ನ ಪಡೆದು ಜನರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು. ಟೆಲಿವಿಷನ್ ಅಸೋಸಿಯೇಷನ್ ನ ಸದಸ್ಯರಾಗಿರ್ತಕ್ಕಂಥ ಬಿಲ್ಡರ್ ಭಗೀರಥ, ಸಂಜೀವ್ ತಗಡೂರು, ಗುರುಪ್ರಸಾದ್, ರವೀಂದ್ರ, ಉಮಾಕಾಂತ್ ಎಂಬುವರ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು. ಇವರೆಲ್ಲರೂ ಸಹ ಸೈಟ್ ಕೊಡಿಸ್ತೀವಿ ಅಂತ ಹೇಳಿ ಹಣವನ್ನ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಬಳಿಕ ಸದಸ್ಯರಿಂದ ಲಕ್ಷ ಹಣವನ್ನ ಪಡೆದಿದ್ದಾರೆ. ಯಾರು ಈ ಟೆಲಿವಿಷನ್ ಅಸೋಸಿಯೇಷನ್, ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಇದ್ದಾರೆ ಅದರಲ್ಲಿ ಮೆಂಬರ್ ಆಗಿರ್ತಾರೆ, ಅವರೆಲ್ಲನೂ ಸ್ವಲ್ಪ ಪುಸ್ಲಾಯಿಸಿ ಲಕ್ಷಗಟ್ಟಲೆ ಹಣವನ್ನ ಪಡೆದಿದ್ದಾರೆ. ತಾವರೆಕೆರೆ ಬಳಿ ಸೈಟ್ ಕೊಡಿಸುವುದಾಗಿ ಸಹ ಭರವಸೆ ನೀಡಿದ್ರು. ಮತ್ತೆ ಆರ್ ನಗರದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಶುದ್ಧ ಕ್ರಯವನ್ನ ಮಾಡಿಸಲಾಗಿತ್ತು. ಆ ಬಳಿಕ ಖಾತೆ ಮಾಡಿಸಲು ಮೀನಾಮೇಷ ಕೂಡ ಏಳಿಸಿದ್ರು ಆರೋಪವನ್ನ ಸದಸ್ಯರ ಮೇಲೆ ಕೇಳಿ ಬಂದಿರ್ತಕ್ಕಂಥದ್ದು. ಹೀಗಾಗಿ ಖುದ್ದಾಗಿ ಖಾತೆ ಮಾಡಿಸಲು ತೆರಳಿದ್ದ ವೇಳೆ ವಂಚನೆ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಭಾವನಾ ಬೆಳಗೆರೆ ಯಾವಾಗ ಖುದ್ದಾಗಿ ಹೋಗಿ ರಿಜಿಸ್ಟರ್ ಮಾಡೋದಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ವಂಚನೆ ಆಗಿರೋದು ಗೊತ್ತಾಗುತ್ತೆ. ಸುಮಾರು 1.6 ಕೋಟಿ ಹಣ ವಂಚನೆ ಆಗಿರೋದು ಗೊತ್ತಾಗುತ್ತೆ. ಯಾವಾಗ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ವ್ಯಾಪ್ತಿಗೆ ಬರುತ್ತೆ ಸಬ್ ರಿಜಿಸ್ಟ್ರಾರ್, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಸದ್ಯ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.